ಅವಲೋಕನೆಯು ಒಬ್ಬ ವ್ಯಕ್ತಿಯ ಜೀವನದ ಸಮಗ್ರ ಭಾಗ. ಅದನ್ನು ನಾವು ಕೆಲಸ ಮತ್ತು ಜವಾಬ್ದಾರಿಗಳ ನೆಪದಲ್ಲಿ ಮರೆಯುತ್ತೇವೆ. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಕೇಳಲಿರುವ 2 ಪವಾಡಗಳಲ್ಲಿ ಮೊದಲನೆಯ ಪವಾಡವು ತಮಿಳುನಾಡಿನ ತಿರುವಳ್ಳೂರ್ನ ರಾಜೇಶ್ ರವರದು. ಅವರು ಹೇಳುತ್ತಾರೆ, ನಾನು ಅನುಭವಿಸಿದ ಆಂತರಿಕ ಬದಲಾವಣೆಯಿಂದಾಗಿ ನಾನು ಎಲ್ಲರೊಂದಿಗೆ ಮೊಟ್ಟಮೊದಲ ಬಾರಿಗೆ ಪವಾಡವನ್ನು ಹಂಚಿಕೊಳ್ಳುತ್ತಿರುವುದೇ ಒಂದು ದೊಡ್ಡ ಪವಾಡ. ಪ್ರತಿ ಭಾನುವಾರ ನಾನು 10 ಕಿಲೋಮೀಟರ್ ದೂರದಲ್ಲಿರುವ ನನ್ನ ಹಳ್ಳಿಗೆ ಸತ್ಸಂಗವನ್ನು ನಡೆಸಲು ಹೋಗುತ್ತಿದ್ದೆ. ಆದರೆ ಒಂದು ಭಾನುವಾರ ನನ್ನ ಬೈಕ್ ಕೇವಲ ಅರ್ಧ ಕಿಲೋಮೀಟರ್ ಕ್ರಮಿಸಿ ನಿಂತು ಹೋಯಿತು. 10-15 ನಿಮಿಷಗಳ ಕಾಲ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಪಟ್ಟರೂ ಬೈಕ್ ಚಾಲನೆಗೊಳ್ಳದ್ದರಿಂದ ನಾನು ಪ್ರಯತ್ನಪಡುವುದನ್ನು ಬಿಟ್ಟುಬಿಟ್ಟೆ. ನಾನು ಹಳ್ಳಿಯವರಿಗೆ ಈ ಬಗ್ಗೆ ಫೋನ್ನಲ್ಲಿ ಹೇಳಿ ನಿರಾಶೆಯಿಂದ ಮನೆಗೆ ಹಿಂತಿರುಗಿದೆ. ನಾನು ಇಂದು ಹೀಗೇಕೆ ಆಯಿತೆಂದು ಆಶ್ಚರ್ಯಗೊಂಡಿದ್ದೆ. ಮುಂದಿನ 10-15 ನಿಮಿಷಗಳಲ್ಲಿ ಅಲ್ಲಿಯವರೆಗೂ ಆರೋಗ್ಯವಾಗಿದ್ದ ನಮ್ಮ ತಾಯಿಯವರು ತುಂಬ ಜ್ವರದಿಂದಾಗಿ ನಡುಗಲು ಪ್ರಾರಂಭಿಸಿದರು. ನಾನು ಮತ್ತು ನನ್ನ ತಂದೆಯವರು ಅವರನ್ನು ಆಸ್ಪತ್ರೆಗೆ ಕರೆದೊಯ್ದೆವು. ಭಾನುವಾರವಾದ್ದರಿಂದ ಆಸ್ಪತ್ರೆಯನ್ನು ಹುಡುಕಲು ಕಷ್ಟವಾಯಿತು. ಕೆಲವು ಚುಚ್ಚುಮದ್ದು ಮತ್ತು ಗ್ಲೂಕೋಸ್ ಡ್ರಿಪ್ಗಳ ನಂತರ ಆಕೆ ಸ್ಥಿರವಾದರು. ಒಂದು ವೇಳೆ ನಾನು ಆ ಸಮಯದಲ್ಲಿ ಮನೆಯಲ್ಲಿ ಇಲ್ಲದೆ ಹೋಗಿದ್ದರೆ ತುಂಬ ಕಷ್ಟವಾಗುತ್ತಿತ್ತು. ಏಕೆಂದರೆ ನಮ್ಮ ತಂದೆಯವರು ವಯಸ್ಸಾದವರು. ಅವರಿಗೆ ನಮ್ಮ ತಾಯಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಶ್ರೀ ಅಮ್ಮ ಭಗವಾನರಿಗೆ ಇದು ಮೊದಲೇ ಗೊತ್ತಿತ್ತು. ಹಾಗಾಗಿ ಅವರು ನನ್ನನ್ನು ಸತ್ಸಂಗಕ್ಕೆ ಹೋಗದಂತೆ ತಡೆದರು. ಈ ಘಟನೆಯಾಗಿ 8 ವರ್ಷಗಳಾಗಿವೆ. ನನ್ನ ತಂದೆ ತಾಯಿಯವರು ನಮ್ಮ ಪ್ರೀತಿಯ ಶ್ರೀ ಅಮ್ಮ ಭಗವಾನರ ಅನುಗ್ರಹದಿಂದಾಗಿ ಆರೋಗ್ಯಕರ ಜೀವನವನ್ನು ನಡೆಸುತ್ತಿದ್ದಾರೆ. ಎರಡನೆಯ ಪವಾಡವು ಭಾರತದ ಶ್ರಾವಣಿಯವರದು. ಅವರು ಹೇಳುತ್ತಾರೆ, ಪ್ರಸ್ತುತ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರೊಬ್ಬರೇ ಸಂಪಾದಿಸುತ್ತಿರುವುದು. ಕೆಲವು ದಿನಗಳ ಹಿಂದೆ ನಾನು ನಮ್ಮ ಪ್ರೀತಿಯ ಶ್ರೀ ಅಮ್ಮ ಭಗವಾನರಲ್ಲಿ ನಮ್ಮ ತಂದೆಯವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ. ಪ್ರತಿ ವರ್ಷ ಅವರು ತಮ್ಮ ಕಂಪನಿಯಲ್ಲಿ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕಿತ್ತು. ಅವರು ಸಮರ್ಥರಾಗಿದ್ದರೆ ಮಾತ್ರವೇ ಅವರನ್ನು ಕೆಲಸದಲ್ಲಿ ಮುಂದುವರಿಯಲು ಬಿಡುತ್ತಿದ್ದರು. ಈ ಬಾರಿಯ ವೈದ್ಯಕೀಯ ವರದಿಯಲ್ಲಿ ನಮ್ಮ ತಂದೆಯವರ ರಕ್ತದೊತ್ತಡವು ತುಂಬ ಹೆಚ್ಚಾಗಿತ್ತು. ಒಂದು ವೇಳೆ ಅವರ ರಕ್ತದೊತ್ತಡವು ಮುಂದಿನ 3 ದಿನಗಳಲ್ಲಿ ಸಾಮಾನ್ಯ ಸ್ಥಿತಿಗೆ ಮರಳಿದರೆ ಮಾತ್ರವೇ ಅವರನ್ನು ಕೆಲಸದಲ್ಲಿ ಮುಂದುವರಿಯಲು ಬಿಡಲಿದ್ದರು. ವೈದ್ಯಕೀಯ ತಪಾಸಣೆಯಾದ ಕೂಡಲೇ ನಾನು ಭಗವಾನರಿಗೆ ತೀವ್ರವಾದ ಪ್ರಾರ್ಥನೆಯನ್ನು ಸಲ್ಲಿಸಿದೆ ಮತ್ತು ಪ್ರಾರ್ಥನೆಗಾಗಿ ಗ್ರೂಪ್ನಲ್ಲಿ ತಂದೆಯವರಿಗಾಗಿ ಕೋರಿಕೆಯನ್ನು ಹಾಕಿದೆ. ಅವರ ಮುಂದಿನ ರಕ್ತದೊತ್ತಡದ ವರದಿಯು ಪವಾಡ ಸದೃಶವಾಗಿತ್ತು. ರಕ್ತದೊತ್ತಡವು 200ರಿಂದ 130ರ ಸಾಮಾನ್ಯ ಮಟ್ಟಕ್ಕೆ ಮರಳಿತ್ತು. ನಮ್ಮ ಶ್ರೀ ಭಗವಾನರಿಂದ ಸಮೃದ್ಧ ಮತ್ತು ತಕ್ಷಣದ ಅನುಗ್ರಹವನ್ನು ಪಡೆದೆವು. ನನ್ನ ಜೀವನದಲ್ಲಿ ಶ್ರೀ ಅಮ್ಮ ಭಗವಾನರು ಬಹಳಷ್ಟು ಪವಾಡಗಳನ್ನು ಮಾಡಿದ್ದಾರೆ. ನನ್ನ ಶ್ರೀ ಅಮ್ಮ ಭಗವಾನ್ ನಿಮ್ಮ ಪ್ರೀತಿ ಮತ್ತು ರಕ್ಷಾ ಕವಚಕ್ಕೆ ಅನಂತಾನಂತ ಧನ್ಯವಾದಗಳು.